ದರ್ಶನ್ ಅವ್ರ ಬಗ್ಗೆ ಪರವಾಗಿಲ್ಲ, ಒಳ್ಳೆ ಆ್ಯಕ್ಟರೇ. ಕರ್ನಾಟಕದಲ್ಲಿ ಒಳ್ಳೆ ಹವಾ ಮಾಡಿದ್ದಾರೆ, ಒಳ್ಳೆ ಹೆಸರಿದೆ. ಆದರೆ ಇದು ಯಾರೋ ಇದ್ರ ಹಿಂದೆ ಯಾರ್ದೋ ಏನೋ ಕೈವಾಡಿದೆ ಗೊತ್ತಿಲ್ಲ. ಅವ್ರು ಮಾತ್ರ ಅವ್ರ ನೊಯ್ದು ಒಳಗಾಕಿಬಿಟ್ಟಿದ್ದಾರೆ. ಯಾಕಂದರೆ ಇದು ಹೆಣ್ಣಿಗೆ ಆಗಿದೆ, ಮತ್ತು ಯಾರ ಮನೆ ಹೆಣ್ಣಾದರೂ ಒಂದೇ. ಹಾಗಾಗಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅನ್ಯಾಯ ಆಗಬಾರ್ದು, ಎಲ್ರಿಗೂ ಆಗಬೇಕು. ಯಾವುದೇ ರೀತಿ ಮಾನ ಮರ್ಯಾದೆ ಹೋಗುವಂಥ ಕೆಲಸ ಆಗಬಾರ್ದು. ಅವ್ರೇನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರು, ಪರವಾಗಿಲ್ಲ. ಪವಿತ್ರ ಗೌಡ ಅವ್ರಿಗೆ ಅವ್ರು ಆ್ಯಕ್ಟಿಂಗ್ ಮಾಡ್ತಾರೆ, ಅವ್ರಿಷ್ಟ ಅವ್ರ ಕಷ್ಟ. ಯಾರಾದರೂ ಯಾವ ರೀತಿ ಆದರೂ ಏನಾದರೂ ಮಾಡ್ಬೋದು. ಇವ್ರು ಬಂದುಬಿಟ್ಟು ರೇಣುಕಾ ಸ್ವಾಮಿ ಅನ್ನೋನು ಅವ್ರಿಗೆ ಮೆಸೇಜ್ ಮಾಡಿದಾಗ, ಮತ್ತು ಇದು ಅನ್ಯಾಯ. ಇದು ಕೆಟ್ಟದಾಗಿ ಮೆಸೇಜ್ ಮಾಡಿದಾಗ ಯಾರು ಗಂಡಿನಿಗಾದ್ರೂ ನೋವಾಗುತ್ತೆ, ಹಿಂಸೆ ಆಗುತ್ತೆ, ಮನಸ್ಸಿಗೆ ನೋವಾಗುತ್ತೆ. ಅದರ ಪರವಾಗಿ ಹೆಣ್ಣಿಗೆ ಯಾವ ರೀತಿ ಅವಮಾನ ಆಗಬಾರ್ದು, ಅವಮಾನ ಆಗ್ತಾ ಇದೆ, ಆಗಬಾರ್ದು ಅಂತೇಳಿ ಅವ್ನು ಕೊಲೆ ಮಾಡೇ ತೋರಿಸಿದ್ದಾನೆ. ಇದು ಕೊಲೆ ಅಲ್ಲ, ಇದು ಯಾರೋ ಕೈವಾಡ ಇದೆ. ಇದು ಬೇರೆಯವ್ರು ಮಾಡಿರೋ ಕೊಲೆ ಹೋಗಿ ದರ್ಶನ್ ಸರ್ ಮೇಲೆ ಹಾಕಿದ್ದಾರೆ. ದರ್ಶನ್ ಆದರೆ ಒಳ್ಳೆ ಹೆಸರು ಮಾಡ್ಕೊಂಡಿದ್ರಲ್ಲ, ಅದ್ರ ಪರವಾಗಿ ಇವ್ರನ್ನ ಜಲ್ದಿ ತೆಳಗಾಕಬೇಕು, ಅದನ್ನು ಮಾಡಬೇಕು ಅಂತೇಳಿ ಇದ್ರ ಪರವಾಗಿ ಇವ್ರನ್ನ ಜೈಲಲ್ಲಿ ಅವ್ರು ಮಾಡಿದ್ದೇ ಕರೆಕ್ಟು ಬಿಡಿ. ಆದರೆ ಈ ಥರ ಸೀರಿಯಸ್ ಆಗಿ ಅವ್ರನ್ನ ತಗೋಬಾರ್ದಿತ್ತು, ಕೊಲೆ ರೀತಿಯಲ್ಲಿ ತಗೋಬಾರ್ದಿತ್ತು. ಅವರು ಮಾತುಕತೆಯಿಂದ ಮುಗಿಸಿ ಏನಾದರೂ ಮಾಡಬೇಕಾಗಿತ್ತು, ವಾರ್ನಿಂಗ್ ಮಾಡಿಬಿಟ್ಟು. ಇವರು ವಾರ್ನಿಂಗ್ ಮಾಡಿಲ್ಲ, ಆದರೂ ಸ್ವಲ್ಪ ಇದು ಇದೆ, ತಪ್ಪು ನಡೆದಿದೆ. ಆದರೂ ದರ್ಶನ್ ಒಳ್ಳೆ ಆ್ಯಕ್ಟರ್, ಹೊರಗೆ ಬರಬೇಕು ಬೇಗ ಅಂತೇಳಿ ನಾವು ಹೇಳಿಕೊಳ್ತೀನಿ ಅಷ್ಟೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.